ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು, ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ತುಂಬಾ ವಿಷಯಗಳಿದಾವೆ. ಎಪಿಸೋಡ್ ಅಲ್ಲಿ ಮಿನಿಮಮ್ ಫಸ್ಟ್ ಟೈಮ್ ನಂಗೆ ಎಪಿಸೋಡ್ ನೋಡಿದಾಗ 5 ಮೆಂಬರ್ಸ್ ತುಂಬಾ ಇಷ್ಟ ಆದ್ರು. ಅವ್ರು ಯಾರಂತ ಕೇಳ್ತಾರ, ಮೊದಲನೇದಾಗಿ ನಮ್ಮ ರಾಯಲ್ ಆಗಿ ರೆಬಲ್ ಆಗಿ ಆಟ ಆಡಿದ ರಾಧಿಕಾ ಶೆಟ್ಟಿ, ಅದಾದ್ಮೇಲೆ ಒಳ್ಳೆ ಮನ್ಸಿರುವ ರಕ್ಷಿತಾ ಶೆಟ್ಟಿ, ಅದಾದ್ಮೇಲೆ ಒಳ್ಳೆ ಉಸ್ತುವಾರಿ ಮಾಡಿದ ನಮ್ಮ ಧ್ರುವಂತ್, ಅದಾದ್ಮೇಲೆ ಎಲ್ಲ ಆಲ್ ರೌಂಡ್ ಅಂತ ಹೇಳ್ಬೋದು ನಮ್ಮ ಗಿಲ್ಲಿ ನಟ ಸ್ವಲ್ಪ ಪಾಸಿಟಿವ್ ಆರ್ ನೆಗೆಟಿವ್ ಎರಡು ಇದೆ, ಅವೆರಡು ಬಗ್ಗೆನೂ ಮಾತಾಡೋಣ. ಅದಾದ್ಮೇಲೆ ಅನಿಸ್ತು ನಮ್ಮ ಅಶ್ವಿನಿ ಗೌಡ ಮೇಲೆ, ಜಾಹ್ನವಿ ಅವ್ರ ಮೇಲೆ ಯಾಕೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಮಾತಾಡೋಣ. ಮೊದಲನೇದಾಗಿ ನಮ್ಮ ರಾಧಿಕಾ ಶೆಟ್ಟಿ ರೆಬಲ್ ಆಟ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಆಟ ತಗೊಂಡಾಗ ಯಾವುದೇ ಒಂದು ಮೇಲ್ ಕಂಡೀಷನ್ಗಳಂದ್ರೆ ಪುರುಷರಿಗೆ ಕಮ್ಮಿ ಇಲ್ಲ ರೀತಿಯಲ್ಲಿ ಆಟ ಆಡ್ತಾ ಇದ್ರು. ಒಂದ್ ವೇಳೆ ಈಗಿರೋ ಮನೆಯಲ್ಲಿ ಹೆಣ್ಮಕ್ಳಲ್ಲಿ ಯಾರಾದ್ರೂ ಸ್ಟ್ರಾಂಗ್ ಇದಾರೆ, ಚೆನ್ನಾಗಿ ಫಿಸಿಕಲ್ ಟಾಸ್ಕ್ ಆಡ್ತಾರೆ, ಇವಾಗ್ಲೂ ಇನ್ಮೇಲೆ ಕೂಡ ಆಡ್ತಾರೆ ಅಂದ್ರೆ ಅದು ನಮ್ಮ ರಾಧಿಕಾ ಶೆಟ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟ್ ಚೆನ್ನಾಗಿ ಆಟ ಆಡಿದ್ರು, ರೆಬಲ್ ಆಗಿ ಆಟ ಆಡಿದ್ರು, ಯಾವ್ದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆಟ ಆಡಿದ್ರು. ತುಂಬಾ ಫಿಟ್ನೆಸ್ ಕೂಡ ಇದಾರೆ, ಹೈಟ್ ಇದಾರೆ, ಅದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಕಾವ್ಯ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಚೆನ್ನಾಗಿ ಆಟ ಆಡಿಲ್ವಾ ಹೇಳಕ್ಕಾಗಲ್ಲ. ಅದು ಕಾವ್ಯ ಅವರ ಸ್ಟ್ರಾಟಜಿ, ಏನು ಮಾಡಕ್ಕಾಗಲ್ಲ, ಏನೋ ಪ್ಲಾನ್ ಮಾಡಕ್ಕಾಗಿ ಇನ್ನೇ ಏನೋ ಆಟ ಆಡಿದ್ರು ಅಂತ ಹೇಳ್ಬೋದು. ಮುಖ್ಯವಾಗಿ ಕಾವ್ಯ ಅಂತ ತಗೊಂಡಾಗ ಫಿಸಿಕಲ್ ಟಾಸ್ಕ್ ಅಲ್ಲಿ ಹೇಗೆ ಆದ್ರೂ, ಎಲ್ಲೇ ನೋಡಿದ್ರು, ಹೆಂಗೆ ಮಾಡಿದ್ರು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಕಾರಣ ಏನಂದ್ರೆ ಅವ್ರಿಗೆ ಸ್ವಲ್ಪ ಫಿಟ್ನೆಸ್ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಬಟ್ ಇದಕ್ಕಿಂತ ಮುಂಚೆ ಫೋಟೋ ಟಾಸ್ಕ್ ಅಲ್ಲಿ ಪೇಂಟ್ ಮಾಡೋಕ್ಕಿತ್ತಲ್ಲ, ಆ ಟಾಸ್ಕ್ ಅಲ್ಲೂ ಅದೇ ರೀತಿ ಆಡಿದ್ರು, ಇವತ್ತು ಅದೇ ರೀತಿ ಆಡಿದ್ರು. ಏನೋ ಸ್ಟ್ರಾಟಜಿ ಮಾಡಕ್ ಹೋದ್ರು, ಬಟ್ ಅದು ವರ್ಕೌಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ ನನ್ಗನ್ಸಿಂತದ್ದು. ಅದೇ ಬಟ್ ರೆಬಲ್ ಮಾತ್ರ ಅಂದ್ರೆ ರಾಧಿಕಾ ರೆಬಲ್ ಅಂತ ಮಾತ್ರ ರೆಬಲ್ ಆಟ ಆಡಿದ್ರು, ಆ ರೀತಿ ಇತ್ತು. ಇನ್ನು ಮುಖ್ಯವಾಗಿ ಮಾತಾಡಬೇಕು ನಮ್ಮ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ. ರಕ್ಷಿತಾ ಶೆಟ್ಟಿ ಅವರು ಒಳ್ಳೆ ಮನಸ್ಸಿದೆ ಮರಯ, ಇದಂತೂ ಒಪ್ಕೋಬಹುದು. ಯಾಕಂದ್ರೆ ಎಂತ ಮರಯ ಅಂದ್ರೆ ಅವರು ಅಲ್ಲಿರುವ ಕೆಲವರು ಹೋರಾಟಗಾರರಿದ್ದಾರೆ, ಕೆಲವರು ನ್ಯೂಸ್ ಆಂಕರ್ ಗಳೆಲ್ಲ ಇದ್ದಾರೆ, ಇನ್ನೂ ಏನೇನೋ ದೊಡ್ಡ ದೊಡ್ಡ ಮನುಷ್ಯರಂತ ಹೇಳ್ಕೊಂತಾರೆ, ಅವರೆಲ್ಲ ಇದ್ದಾರೆ. ಕಂಪೇರ್ ಮಾಡಿದ್ರೆ ಅವ್ರು ಎಲ್ಲರಿಗಿಂತ ಉತ್ತಮ, ಒಳ್ಳೆ ಮನಸ್ಸಿದ್ ಒಪ್ಕೊಂಡು ಖಂಡಿತವಾಗ್ಲು. ಯಾಕಂದ್ರೆ ಆ ವಯಸ್ಸಿಗೆ, ಆ ಮೆಚ್ಯೂರಿಟಿಗೆ, ಆ ಒಂದು ಒಳ್ಳೆ ಹ್ಯೂಮನ್ ಬೀಗೆ ಚಪ್ಪಾಳೆ ಹೊಡಿಬೇಕು, ಆ ರೀತಿ ಒಳ್ಳೆ ಮನಸ್ಸು ನಮ್ಮ ರಕ್ಷಿತಾ ಶೆಟ್ಟಿಗಿದೆ. ಯಾಕಂದ್ರೆ ಆ ರೀತಿಯಾಗಿ ಅವರ ಮಾತಲ್ಲಿ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರ ಆಟ. ತುಂಬಾ ಫ್ಯಾನ್ಸ್ ಆಗೋದಂತೂ ಗ್ಯಾರಂಟಿ ನಮ್ಮ ರಕ್ಷಿತಾ ಶೆಟ್ಟಿಗೆ. ಇನ್ನು ಮುಖ್ಯವಾಗಿ ಮಾತಾಡಲೇಬೇಕು ನಮ್ಮ ಧ್ರುವಂತ್ ಅವ್ರ ಬಗ್ಗೆ. ಧ್ರುವಂತ್ ಸೂಪರ್ ಅಂತ ಹೇಳ್ಬೋದು. ಯಾಕಂದ್ರೆ ಧ್ರುವಂತ್ ಅವ್ರ ಬಗ್ಗೆ ಯಾವತ್ತ ಸ್ಪಂದನ ಮೇಲೆ ಸ್ವಲ್ಪ ಗಲಾಟೆ ಮಾಡ್ಕೊಂಡ್ರು, ಆ ಟೈಮ್ ಮೇಲೆ ಸ್ವಲ್ಪ ನನಗೆ ಈ ವ್ಯಕ್ತಿ ಏನಾದ್ರು ಸ್ವಲ್ಪ ಇಶ್ಯೂ ಇದೆಯಾ ಏನಾದ್ರು ಸ್ವಲ್ಪ ಅಂತ ಅನಿಸ್ತಾ ಇತ್ತು. ಬಟ್ ಇವತ್ತು ಉಸ್ತುವಾರಿ ನೋಡಿದಾಗ, ಅವ್ರ ಮಾತು ಶೈಲಿ ನೋಡಿದಾಗ, ಗೆದ್ದಾಗ ಬೇರೆಗೆ ಕಂಗ್ರಾಲೇಷನ್ ಹೇಳಿದಾಗ ಅವ್ರು ನೋಡ್ತಾ ಇತ್ತು. ತುಂಬಾ ಒಳ್ಳೆ ವ್ಯಕ್ತಿ, ಉಸ್ತುವಾರಿ ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇದ್ರು, ಎಲ್ಲೂ ಬಿಟ್ಕೊಡ್ಲಿಲ್ಲ, ಎಲ್ಲೂ ತಪ್ಪು ಮಾಡಲಿಲ್ಲ. ಅವ್ರಿಗೆ ಏನಾದ್ರೆ ಕೊಟ್ಟಿದಾರೋ ಅವ್ರ ಕಾಟ ಆಗಿರ್ಬೋದು, ಅವ್ರ ಉಸ್ತುವಾರಿ ಆಗಿರ್ಬೋದು, ಅದು ನೀಟಾಗಿ ನಿಭಾಯಿಸಿದ್ರು, ನೀಟಾಗಿ ಚೆನ್ನಾಗಿ ಇದು ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು. ಆ ರೀತಿಯಾಗಿತ್ತು. ಕೆಲವು ಸಲ ಸ್ಟ್ರಾಟಜಿ ಸ್ಮಾರ್ಟ್ ಥಿಂಕ್ ಅಂತ ಕೊಟ್ಟಾಗ ಬಿಗ್ ಬಾಸ್ ಅದಾದ್ರು ಸ್ಟ್ರಾಟಜಿ ಮಾಡ್ಬೋದು, ಬಟ್ ಉಸ್ತುವಾರಿಗಳು ಏನಾದ್ರೆ ಕಾರ್ಯ ನಿರ್ವಹಿಸಬೇಕು ಅದನ್ನ ನೀಟಾಗಿ ನಿರ್ವಹಿಸ್ತಾ ಇದ್ರು ನಮ್ಮ ಧ್ರುವಂತ್ ಅವ್ರ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಮತ್ತು ನಮ್ಮ ಜಾಹ್ನವಿ ಅವ್ರ ಬಗ್ಗೆ ಮಾತಾಡ್ಬೇಕು. ಚಿಕ್ಕ ಹುಡುಗಿ ಮೇಲೆ ನೀವೆಂತ ಮರಯ ಮಾಡೋದಂತ ಅನ್ಸುತ್ತೆ. ಯಾಕೆ ಅಂದ್ರೆ ರಕ್ಷಿತಾ ಶೆಟ್ಟಿ ಚಿಕ್ಕ ವಯಸ್ಸು, ನೀವು ನೋಡಿದ್ರೆ ಅವರ ಬೇರೆ ವಯಸ್ಸೇ ಇದೆ, ಅವ್ರಿಗೂ ನಿಮ್ಗೆ ಕಂಪೇರ್ ಮಾಡಿದ್ರೆ ಆ ಹುಡುಗಿನ ಹೋಗಿ ಬ್ಲೇಮ್ ಮಾಡ್ತಾ ಇದೀರಾ, ಆ ಹುಡುಗಿನ ಕೆಟ್ಟದಾಗ ಪ್ರೋಟ್ರೇ ಮಾಡ್ತಾ ಇದೀರಾ. ಈಗ ಆ ಹುಡುಗಿ ನೈಟ್ ಎಲ್ಲ ಡ್ಯಾನ್ಸ್ ಮಾಡಿದ್ರೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದ್ರು, ಬಿಗ್ ಬಾಸ್ ಹೇಳ್ತಾ ಇದ್ರು, ಇಲ್ಲ ಎಪಿಸೋಡ್ ಎಲ್ಲ ತೋರಿಸ್ತಾ ಇದ್ರು. ಚಿಕ್ಕ ಹುಡುಗಿ ಕ್ಯಾಮ್ರಾ ಮುಂದೆ ಏನೋ ಮಾತಾಡಿದರೆ ಇಲ್ಲಿ ಸಿಂಪತಿ ಕಾರ್ಡ್ ಬರಲ್ಲ. ಚಿಕ್ಕ ಹುಡುಗಿ ವಯಸ್ಸಲ್ಲಿ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಕ್ಯಾಮ್ರಾ ಹತ್ರ ಎಲ್ಲರೂ ಮಾತಾಡ್ತಾರೆ, ನೀವು ಮಾತಾಡ್ತೀರಾ, ಅವ್ರ ಫೀಲಿಂಗ್ಸ್ ಏನೋ. ಮೊನ್ನೆ ಒಂದು ಮೋಟಿವೇಟ್ ಮಾಡ್ತಾ ಇದ್ರು, ಕೊನೆಗೆ ನಾವು ಯಾರನ್ನ ಇಷ್ಟಪಡ್ತೀವೋ ನಾವು ಮುಖ್ಯ ಅಲ್ಲ, ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅದೇ ತುಂಬಾ ಮುಖ್ಯ ಆಗುತ್ತೆ ಅಂತ. ಆ ರೀತಿ ಕೆಲವು ಮೋಟಿವೇಟ್ ಏನೋ ಅವ್ರು ಮಾತಾಡ್ತಾ ಇರ್ತಾರೆ, ಏನೋ ಒಂದು ಸ್ಟ್ರಾಟಜಿ. ಅವರು ಈಗ ಸ್ಕ್ರೀನ್ ಸ್ಪೇಸ್ ಬೇಕಂದ್ರೆ ಏನೋ ಚಿತ್ರ ಮಾಡ್ಲೇಬೇಕು. ಆ ರೀತಿ ಇದ್ದಾಗ ಅವ್ರು ಏನೋ ಮಾಡ್ತಾರೆ, ಅದನ್ನ ಹಿಡ್ಕೊಂಡು ಮನೆಗಳಿಗೆಲ್ಲ ಹೇಳ್ಕೊಂಡು ರಾರಾ ಅಂತ ಆಟ ಆಡ್ತಾರೆ, ಸಾಂಗ್ ಆಡ್ತಾರೆ, ದೆವ್ವ ತರ ಆಡ್ತಾರೆ. ಇಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಅವ್ರು ಯಾವ ರೀತಿ ಪೋರ್ಟ್ರೇ ಮಾಡ್ತಾರೆ. ಹೊರಗಡೆ ಅಂದ್ರೆ ದೆವ್ವ ಬಂದಿದೆ, ದೆವ್ವ ಬರ್ತಾ ಇದೆ, ಆ ಹುಡುಗಿ ಏನೋ ಚಿತ್ರ ಆಡ್ತಾಳೆ, ಮೆಂಟಲ್ ಇಶ್ಯೂಸ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ ಅವರು. ಆ ರೀತಿ ಪೋರ್ಟ್ರೇ ಮಾಡ್ತಾ ಇದ್ರೆ ಇರೋ ಕಂಟೆಸ್ಟೆಂಟ್ಗಳಿಗೆ, ಸುಧೀರ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಲ್ಲಿರೋ ಕೆಲವರಿಗೆ ಆ ರೀತಿ ಪೋರ್ಟ್ರೇ ಮಾಡ್ತಾ ಇದಾರೆ ಅವರು. ದಿಸ್ ಇಸ್ ರಾಂಗ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ
ನೀವು ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಕಂಪಲ್ಸರಿ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಹೊರಗಡೆ ಪ್ರೇಕ್ಷಕರು ನಿಜ ಅನ್ಕೋಬಹುದು ಅದ್ ನೋಡಿ. ಅದಾದ್ಮೇಲೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇಲ್ಲಿ ಜಾನ್ವಿ ಅವರ ದಿಂಬುಗಳಿಗೆ ಗೆಜ್ಜೆ ಇರುತ್ತೆ. ಆ ಗೆಜ್ಜೆ ಸೌಂಡ್ ಏನಂತ ಸರ್ ಕ್ಷಮೆ ಇರ್ಲಿ, ನಾನು ಇನ್ನೇ ಒಂದು ಅಪ್ಡೇಟ್ ಹೇಳ್ಬೇಕಾದ್ರೆ ಒಂದು ಹೇಳಿದ್ದೆ, ಅಂದ್ರೆ ಎಲಿಮಿನೇಷನ್ ಆಗ್ಬೇಕಾದ್ರೆ ಈ ಸೌಂಡ್ ಯೂಸ್ ಮಾಡ್ತಾರೆ ಏನೋ ಅದಕ್ಕೆ ಅಂತ. ಬಟ್ ಅದೇನು ಇಲ್ಲ, ಎಲಿಮಿನೇಷನ್ ಆಗಿದಂತೂ ಸತ್ಯ, ಬಟ್ ನಮ್ಗೆ ಗೊತ್ತಿಲ್ಲ, ನಾಳೆ ಅಪ್ಡೇಟ್ ಬರುತ್ತದು. ಅದು ಎಲಿಮಿನೇಷನ್ ಯೂಸ್ ಮಾಡ್ತಾರೆ ನಾನು ಹೇಳಿದ್ದೆ. ಬಟ್ ಇಲ್ಲಿ ಇವ್ರು ಯೂಸ್ ಮಾಡ್ತಾ ಇದ್ದಾರೆ, ಮಹಾನುಭಾವರು, ಹೋರಾಟಗಾರರು ಒಬ್ರು. ಅದ್ರಲ್ಲಿ ಮತ್ತೆ ಬೆಳಿಗ್ಗೆ ಅವಳ ಮೇಲೆನೆ ಬ್ಲೇಮ್ ಮಾಡ್ಬಿಡೋಣ, ಅವಳ ಮೇಲೆ ಹಾಕ್ಬಿಡೋಣ, ಅದು ನಮ್ಮ ಮೇಲೆ ಬೇಡ ಅಂತೇಳಿ ಇವರು ಇಬ್ರು ಮಾತಾಡ್ಕೊಂತ ಇದಾರೆ. ಇದೇನ್ ಗೇಮ್ ಸ್ಟ್ರಾಟಜಿ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ವಯಸ್ಸಿಗೆ, ನಿಮ್ಮ ತಾಕತ್ತಿಗೆ ಸ್ಟ್ರಾಟಜಿ ಇರೋ ಹತ್ರ ಗೇಮ್ ಮಾಡಿ ಅವ್ರನ್ನ ಎದುರಿಸ್ರಿ. ಚಿಕ್ಕ ಹುಡುಗಿನ ಎದುರಿಸೋದೇನಿದು ತುಂಬಾ ತಪ್ಪ, ತುಂಬಾ ರಾಂಗ್ ಆಗಿ ಪೋಟ್ರಿ ಆಗ್ತಾ ಇದೆ, ರಾಂಗ್ ಆಗಿ ಪೋಟ್ರಿ ಮಾಡ್ತಾ ಇದಾರೆ ಬೇರೆಯವ್ರನ್ನ. ದಿಸ್ ಇಸ್ ರಾಂಗ್ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಆ ಗೆಜ್ಜೆ ಸೌಂಡ್ ಅವ್ರ ಹತ್ರ ಇಟ್ಕೊಂಡು ಅವರೇ ಸೌಂಡ್ ಮಾಡಿ ಅದೆಲ್ಲ ಆದಾದ್ಮೇಲೆ ಆ ಹುಡುಗಿ ಮೇಲೆ ಇದ್ ಮಾಡೋದು ತುಂಬಾ ಅಂದ್ರೆ ತುಂಬಾ ತಪ್ಪ ಅನ್ಸ್ತಾ ಇತ್ತು. ಮತ್ತೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಅಶ್ವಿನಿ ಬಗ್ಗೆ ಹೇಳಬೇಕು, ಪ್ರತಿ ಸಲನು ಅವ್ರು ಸ್ಟ್ರಾಂಗ್ ಇದಾರೆ, ಅವ್ರನ್ನ ತೆಗಿತೀರಿ. ಮೇಡಮ್ ಸುಮ್ನೆ ಮಲ್ಲಮ್ಮನ ಕರ್ಕೊಂಡು ನೀವು ಫೈನಲ್ ಆಗಿ ಆಡ್ಬಿಡ್ರಿ, ನೀವಲ್ಲಿ ಗೆದ್ಬಿಡ್ರಿ ಅಂತ ಹೋಲಿ ಅಲ್ಲ. ಅಲ್ಲಿ ಇರೋದೇ ಇಬ್ರು ಹುಡುಗಿರಿದ್ದಾರೆ, ಅವರಲ್ಲಿ ಯಾರು ಗೆಲ್ತಾರ ತುಂಬಾ ಮುಖ್ಯ ಆಗಿರುತ್ತೆ. ಆ ಟೈಮಲ್ಲಿ ಕೂಡ ನಾನು ರಾಸಿಕಾ ಸ್ಟ್ರಾಂಗ್ ಇದಾರೆ, ನಾನು ಹೋಗಿ ಕಾವ್ಯಗೆ ಹೆಲ್ಪ್ ಮಾಡ್ತೀನಿ, ಕಾವ್ಯದ ಚೆನ್ನಾಗಿ ಗೇಮ್ ಮಾಡಲ್ಲ, ನಾನು ಈಸಿಯಾಗಿ ಗೆಲ್ಬೋದು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ತುಂಬಾ ತಪ್ಪಾಗುತ್ತೆ. ಓಕೆ, ಐ ಮೀನ್ ಮೇಲ್ ಫಿಮೇಲ್ ಅಂತ ಇದಾರಾ, ಹೋಗಿ ಅವ್ರು ತುಂಬಾ ಫಿಟ್ನೆಸ್ ಇದೆ, ಬಾಡಿ ಇದೆ, ಐ ಮೀನ್ ಮೇಂಟೈನ್ ಮಾಡ್ತಾರೆ, ಅದಕ್ಕಾಗಲ್ಲ. ಇಬ್ರು ಹುಡುಗಿಯರಿದ್ದಾರೆ, ಅಲ್ಲಿ ನಮ್ಮ ಸ್ಪಂದನ ಆಗಿರ್ಬೋದು, ಮಾಳು ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಏನ್ ಹೇಳ್ತಾರೆ, ಇಬ್ರು ಹುಡುಗಿಯರಿದ್ದಾರೆ, ಇಬ್ರು ಸಮಾನರು, ಯಾರಾದ್ರೂ ಗೆಲ್ಲಿ ಬಿಗ್ ಬಾಸ್, ನಾನು ಅವ್ರ ಹತ್ರ ಆಡ್ತೀನಿ, ಅವ್ರು ಬರಕ್ಕೆ ನಂಗೆ ಇಷ್ಟ ಇದೆ ಅಂತ ಹೇಳ್ತಾರೆ. ಬಟ್ ಅಶ್ವಿನಿ ಎಷ್ಟೊಂದು ಇದು ಲೋ ಆಗಿ ಥಿಂಕ್ ಮಾಡ್ತಾರೆ ಅಂದ್ರೆ ತುಂಬಾ ರಾಸಿಕಾ ತುಂಬಾ ಸ್ಟ್ರಾಂಗ್ ಇದಾರೆ. ಆ ಕಾರಣಕ್ಕೆ ನಾನು ಅವ್ರನ್ನ ತೆಗಿತೀರ ಅಂದ್ರೆ ಅವ್ರನ್ನ ಸಪೋರ್ಟ್ ಮಾಡಲ್ಲ, ನಾನು ಕಾವ್ಯ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಯಾಕೆ ಅಂದ್ರೆ ಕಾವ್ಯ ಲೋ ಇದಾರೆ, ಟಾಸ್ಕ್ ಏನ್ ಚೆನ್ನಾಗ್ ಆಡಲ್ಲ, ಅದಕ್ಕೋಸ್ಕರ ಅವ್ರ ಹತ್ರ ಈಸಿಯಾಗಿ ಗೆಲ್ಬೋದು ಅಂತ. ನಾನು ಇದಕ್ಕಿಂತ ಮುಂಚೆ ಅದಕ್ಕೇನೆ ಹೇಳಿದ್ದೆ, ಮಲ್ಲಮ್ಮನ್ ಕರ್ಕೊಂಡು ಆಟ ಆಡ್ಬಿಡ್ರಿ ಅಂತ. ಈ ರೀತಿ ಆಗುತ್ತೆ. ಇನ್ನು ನಮ್ಮ ಗಿಲ್ಲಿ ಅಂತ ಸೂಪರ್. ಯಾಕಂದ್ರೆ ಬರೀ ಕಾವ್ಯ ಜೊತೆ ಇರ್ತಾರೆ, ಕಾವ್ಯ ಹಿಂದೆ ಹೋಗ್ತಾರೆ, ಕಾವ್ಯದಿಂದ ಹತ್ರನೇ ಇರ್ತಾರೆ, ಅವ್ರು ಕಾವ್ಯನ ಬಿಟ್ರೆ ಬೇರೆ ಏನಿಲ್ಲ ಅಂತ ಕಮೆಂಟ್ ಮಾಡೋರ್ಗೆ, ಹಂಗಂತ ಹೇಳ್ಕೊಂಡವ್ರಿಗೆ ಗಿಲ್ಲಿ ನಟ ಇವತ್ತು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ರಕ್ಷಿತಾ ಮತ್ತೆ ನಮ್ಮ ಗಿಲ್ಲಿ ಅವರ ಒಂದು ಕಾಮಿಡಿ ಲೋಡಿಂಗ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಕೂಡ ಬರಬಹುದು ಮುಂದಿನ ದಿನಗಳಲ್ಲಿ. ಆ ರೀತಿ ಆಗ್ತಾ ಇದೆ. ಕೇವಲ ಕಾವ್ಯ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೇಲಿರೋ ಎಲ್ಲಾ ಕಂಟೆಸ್ಟೆಂಟ್ ಹತ್ರನು ಮಾತಾಡೋ ಏಕೈಕ ವ್ಯಕ್ತಿ, ಕಾಮಿಡಿ ಮಾಡೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಗಿಲ್ಲಿ ನಟ ಅಂದ್ರೆ ತಪ್ಪಾಗಲ್ಲ. ಇಷ್ಟು ದಿನಗಳಲ್ಲಿ ಇಷ್ಟೆಲ್ಲಾ ರಾಧಾಂತ ಗಲಾಟೆಗಳ ಮಧ್ಯಗಳಲ್ಲಿ ಸ್ವಲ್ಪ ಏನಾದ್ರೂ ಕಾಮಿಡಿ ಮಾಡ್ತಾನೆ, ನಗ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ ಶೋ ಅಂದ್ರೆ ಅದು ಕೇವಲ ಗಿಲ್ಲಿ ನಟದಿಂದ ಮಾತ್ರ ಅಂತಾನೆ ಹೇಳ್ಬೋದು. ಇವತ್ತಿನ ವಿಶೇಷಗಳೆಲ್ಲ ಇವಾಗಿದ್ವು. ಇನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡಬೇಕಂದ್ರೆ, ಇದು ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬಿಟ್ರೆ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿಗೆ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ತಗೊಂಡಾಗ ಇಲ್ಲಿ ನಮ್ಮ ಕಾವ್ಯ ಇದಾರಲ್ಲ, ಅದು ಅವರ ಸ್ಟ್ರಾಟಜಿನ ಸರಿ, ಬಟ್ ಇಲ್ಲಿ ಉಸ್ತುವಾರಿಗಳನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಕಾರಣ ಏನ್ ಗೊತ್ತಾ, ಅವರ ಕೆಲಸ ಅವ್ರು ಮಾಡ್ಬೇಕು, ಹಂಗಂತ ಕಾವ್ಯ ಮಾಡಿ ತಪ್ಪ ಡೆಫಿನೆಟ್ಲಿ ಅಲ್ಲ. ಯಾಕೆ ಅಂದ್ರೆ ಅವರು ಸ್ಟ್ರಾಟಜಿ ಅದು ಕೆಳಗೆ ಬೀಳ್ಸ್ಬಾರ್ದಂತಿದೆ. ಒಂದ್ಮೇಲೆ ನೀವ್ ಯಾರ ಕಲರ್ ಜಾಸ್ತಿ ಇರುತ್ತೆ ಅವ್ರು ವಿನ್ ಆಗ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲೇ ಆಗ್ಲೇನೆ ಆ ಒಂದು ಡಿಸ್ಕ್ನೇ ಎತ್ಕೋಬಾರ್ದು ಅಂತ ಎಲ್ಲೂ ಬರ್ದಿಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಥಿಂಕ್ ಸ್ಮಾರ್ಟ್ ಅಂತ ಕೊಡ್ತಾರೆ, ಆ ಟೈಮಲ್ಲಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದರೆ, ಬಟ್ ಅವ್ರಿಗೆ ಆಡಕ್ ಆಗ್ಲಿಲ್ಲ. ಸ್ಟಾರ್ಟಿಂಗ್ ಇಂದಾನೆ ಅವ್ರ ಸ್ಟ್ರಾಟಜಿ ವರ್ಕ್ಔಟ್ ಆಗಿ ಚೆನ್ನಾಗಿತ್ತು, ಬಟ್ ಆ ಸ್ಟ್ರಾಟಜಿ ವರ್ಕ್ ಆಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ರೆಬ್ಬಲ್ ಶೆಟ್ಟಿ ಅಂತ ಹೇಳ್ಬೋದು. ಆ ರೀತಿ ಆಟ ಆಡಿದ್ರೆ ನಮ್ಮ ರಾಸಿಕಾ ಅವರು ಒಳ್ಳೆ ಫಿಟ್ನೆಸ್ ಇದಾರೆ, ತುಂಬಾ ಚೆನ್ನಾಗಿ ಆಡಿದ್ರು. ಕಾವ್ಯ ಕೂಡ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಪ್ರಯತ್ನ ಪಟ್ರು, ಏನೋ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಮ್ಮ ಕಾವ್ಯ ಅವರು ಫಸ್ಟ್ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಇನ್ನು ಅದಾದ್ಮೇಲೆ ಇಲ್ಲಿ ವ್ಯಕ್ತಿಗಳಂತ ಬಂದಾಗ ಇವರು ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಅದಾದ್ಮೇಲೆ ಯಾರಾದ್ರೆ ನಮ್ಮ ರಾಸಿಕರಿಗೆ ಮೇಲ್ ಕಂಟೆಸ್ಟೆಂಟ್ ಅಂತ ಹೆಲ್ಪ್ ಮಾಡಿದ್ರು, ಇವ್ರು ಇರೋರಲ್ಲಿ ತುಂಬಾ ಜನ ಮಾಡಿದ್ರು. ಬಟ್ ಧನುಷ್ ಮತ್ತು ಅಭಿಷೇಕ್ ಅವರು ಕಾವ್ಯ ಸುತ್ತ ಇರ್ತಾರೆ, ಕಾವ್ಯ ಜೊತೆಗೇನೆ ಇರ್ತಾರೆ. ಮತ್ತೆ ರಾಸಿಕಾಗೆ ಯಾಕೆ ಸಪೋರ್ಟ್ ಮಾಡಿದ್ರು ಅಂತ ಇಲ್ಲಿ ಸ್ಟ್ರಾಟಜಿ ಏನ್ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ನೀವು ಕಮೆಂಟ್ ಮಾಡಿ. ಯಾಕಂದ್ರೆ ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಅಭಿಷೇಕ್ ಬಿಟ್ಬಿಡಿ, ಅಭಿಷೇಕ್ ಎಲ್ಲಾ ಹುಡುಗರ ಹತ್ರ ಸ್ವಲ್ಪ ಜಾಸ್ತಿನೇ ಇನ್ಕ್ಲೂಡಿಂಗ್ ಆಗಿರ್ತಾರೆ, ಮಿಂಗಿಲ್ ಆಗಿರ್ತಾರೆ, ತುಂಬಾ ಕ್ಲೋಸ್ ಆಗಿರ್ತಾರೆ.
ಅದು ರಾಸಿಕ್ ಅವರಿಗೆ ಇದಕ್ಕಿಂತ ಮುಂಚೆ ಕೂಡ ಮೇಕಪ್ ಎಲ್ಲ ಮಾಡ್ತಾ ಇದ್ರು, ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಹೇಳಕ್ಕಾಗಲ್ಲ. ಬಟ್ ಧನುಷ್ ಮಾತ್ರ ಕಾವ್ಯ ಹತ್ರ ತುಂಬಾ ಕ್ಲೋಸ್ ಇದ್ರು. ಆದ್ರೂ ಕೂಡ ಯಾಕೆ ರಾಸಿಕೆಗೆ ಸಪೋರ್ಟ್ ಮಾಡೋದಂತ ಗೊತ್ತಾಗ್ಲಿಲ್ಲ. ಸಪೋರ್ಟ್ ಮಾಡೋದಿರ್ಲಿ, ಅಲ್ಲಿ ಸಪೋರ್ಟ್ ಮಾಡೋದ್ರಿಂದ ಅಲ್ಲಿ ಏನು ಇದಾಗ್ಲಿಲ್ಲ. ಸಪೋರ್ಟ್ ಮಾಡೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಡಿಸ್ಕ್ ಎಲ್ಲ ತುಂಬಾ ಸಿಕ್ಕಿದ್ವು. ಬಟ್ ಈ ಕಡೆ ಕೂಡ ತುಂಬಾ ಜನನೇ ಇದ್ರು. ಜಾಹ್ನವಿ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಚಂದ್ರಪ್ರಭಾ ಆಗಿರ್ಬೋದು, ನಮ್ಮ ಇವ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರು. ಬಟ್ ಈ ಕೊನೆಗೆ ಗೆಲ್ಲೋದು ಯಾರು ಹೇಳಿ, ಚೆನ್ನಾಗಿ ಆಟ ಆಡಿದ್ರೆ ಗೆಲ್ತಾರೆ, ಆ ರೀತಿ ಇತ್ತು. ಇನ್ನು ಟಾಸ್ಕ್ ಅನ್ನು ತಗೊಂಡಾಗ ನಾನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರನೇ ಮಾತಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇನ್ನು ಅದಾದ್ಮೇಲೆ ನಮ್ಮ ರಾಸಿಗೆಗೆ ಒಂದು ಅಡ್ವಾಂಟೇಜ್ ಕೊಡ್ತಾರೆ. ಬಿಗ್ ಬಾಸ್ ಯಾರಾದ್ರೂ ಆಲ್ರೆಡಿ ಫೈನಲಿಸ್ಟ್ ಯಾರು ಹೋಗಿದ್ದಾರೋ ಬಿಗ್ ಬಾಸ್ 12ಗೆ ಫಸ್ಟ್ ಫೈನಲ್ಗೆ, ಆ ಫಿನಾಲೆಯಲ್ಲಿ ಗೊತ್ತೇ ಇರುತ್ತೆ ನಿಮ್ಗೆ. ಮಾಳು, ಸ್ಪಂದನ ವೋಟಿಂಗ್ ಪ್ರಕಾರ ಹೋಗಿದ್ದಾರೆ. ನಮ್ಮ ಅಶ್ವಿನಿ ಗೌಡ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಮಾಳು ಟಾಸ್ಕ್ ಗೆದ್ದಿರೋದ್ರಿಂದ ಸುಧೀರ್ ಅವರು ಫಿನಾಲೆಗೆ ಹೋಗಿದ್ದಾರೆ. ಈ 4 ಜನ ಇದ್ದಾರೆ. ಈ 4 ಜನದಲ್ಲಿ ನೀವು ಯಾರ ಹತ್ರ ಆದ್ರೂ ನೀವು ಟಾಸ್ಕ್ ಆಡೋಕೆ ಚಾಯ್ಸ್ ಮಾಡ್ಬೇಕು. ಒಬ್ರ ಹತ್ರ, ಅವ್ರ ಹತ್ರ ಗೆದ್ರೆ ಮಾತ್ರ ನೀವು ಫೈನಲಿಸ್ಟ್ ಆಗ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಒಳ್ಳೆ ಥಿಂಕಿಂಗ್ ಇರುತ್ತೆ, ಒಳ್ಳೆ ಥಿಂಕ್ ಮಾಡಿ ಅವರು ನಮ್ಮ ಸ್ಪಂದನ ಚಾಯ್ಸ್ ಮಾಡ್ತಾರೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಸ್ಪಂದನ ಅವರು ಯಾವುದೇ ಟಾಸ್ಕ್ ಆಡಿಲ್ಲ, ಫಿಟ್ನೆಸ್ ಅಲ್ಲಿ ಸ್ವಲ್ಪ ಲೋನೇ ಇದ್ದಾರೆ, ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬೋದು ಕ್ಲಿಯರ್ ಕಟ್ ಆಗಿ. ಈಗ ಸುಧೀರು ಚೆನ್ನಾಗಿ ಆಡ್ತಾನೆ, ಅಶ್ವಿನಿ ಗೌಡನು ಪರವಾಗಿಲ್ಲ, ಮಾಳು ಅಂತೂ ಫಾಸ್ಟ್ ಆಗಿದ್ದಾರೆ. ಈ ರೀತಿ ಆದಾಗ ಏನಾಗುತ್ತಂದ್ರೆ ಸುಧೀರ್ನ ಮತ್ತೆ ಮಾಳುನ ತಗೊಳಕ್ಕಾಗಲ್ಲ. ಅವರು ಮೇಲ್ ಕಂಡೀಷನ್ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬೋದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ. ಇನ್ನು ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಚಾಯ್ಸ್ ಇದ್ದಿದ್ದೆ ನಮ್ಮ ಸ್ಪಂದನ ಅವರು ಚಾಯ್ಸ್ ಮಾಡ್ತಾರೆ. ಅದ ಕ್ಲಿಯರ್ ಕಟ್ ಆಗಿ ಪ್ಲಾನ್ ಇತ್ತು. ಆ ಟಾಸ್ಕ್ ಯಾವ ರೀತಿ ಇತ್ತು ಅಂದ್ರೆ ನೋಡಿರ್ತಾರೆ ನೀವು ಕೂಡ, ಒಂದು ಪೋಲ್ ಇರುತ್ತೆ, ಆ ಪೋಲ್ ಮೇಲೆ ಒಂದು ರಬ್ಬರ್ದು ಇದು ಇರುತ್ತೆ ದಿಂಬ್ ಅಂತದ್ದು, ಅದನ್ನ ಹಿಡ್ಕೊಂಡು ಮೇಂಟೈನ್ ಮಾಡಿ ಅದು ಯಾವ ರೀತಿಯಲ್ಲ ಶೇಪ್ ಇರುತ್ತೆ ಅದ್ರಲ್ಲಿ ತಗೊಂಡು ಹೋಗಿ ಅಲ್ಲಿ ಲ್ಯಾಂಡ್ ಮಾಡ್ಬೇಕು. ಮೇಲೆ ಕಡೆಯಿಂದ ಒಂದೇ ಕೈಲ ಅದನ್ನ ವೇಟ್ ಅಂತ ತಳ್ಕೊಬೇಕು, ಮೇಂಟೈನ್ ಮಾಡ್ಬೇಕು. ಅದನ್ನ ಸ್ವಲ್ಪ ರಾಸಿಕೆಗೆ ಹೈಟ್ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ಹೈಟ್ ಅಲ್ಲಿ ಇರುತ್ತೆ, ಹೈಟ್ ಅದ್ ನಾವು ತಗೊಂಡಾಗ ಮಾಡಿದಾಗ ತುಂಬಾ ಕಷ್ಟ ಕೂಡ ಆಗುತ್ತೆ. ಸ್ಪಂದನ ಟ್ರೈ ಮಾಡಿದ್ರು, ಬಟ್ ಒಂದು ಕೂಡ ಇಡಕ್ಕಾಗ್ಲಿಲ್ಲ ಅವ್ರ ಕೈಲಿ. ದಟ್ಸ್ ಮೀನ್ಸ್ ಹೈಟ್ ಪ್ರಾಬ್ಲಮ್, ಸ್ವಲ್ಪ ಫಿಟ್ನೆಸ್ ಪ್ರಾಬ್ಲಮ್ ಕೂಡ ಅಂತ ಹೇಳ್ಬೋದು. ಆ ರೀತಿ ಟಾಸ್ಕ್ ಇತ್ತು. ಸ್ಟಾರ್ಟಿಂಗ್ ಟಾಸ್ಕ್ ಅಲ್ಲಿ ಕಾವ್ಯ ಆ ರೀತಿ ಆಡಿದ್ರು, ಸೆಕೆಂಡ್ ಟಾಸ್ಕ್ ಅಲ್ಲಿ ಹೀರೋ ಆಡಿದ್ರು. ಎಲ್ಲರ ಜೊತೆಗೇನು ಟಾಸ್ಕ್ ಎಲ್ಲ ಗೆದ್ದು ರೆಬ್ಬಲ್ ಅನ್ಸ್ಕೊಂಡ್ರು ನಮ್ಮ ರಾಧಿಕಾ ಶೆಟ್ಟಿ ಅಂತ ಹೇಳ್ಬೋದು. ಆ ರೀತಿ ಇತ್ತು. ಇನ್ನ ಮಾತುಗಳು ಮನಸ್ಸುಗಳಂತ ತಗೊಂಡಾಗ ನಮ್ಮ ಸತೀಶ್ ಅವರು ಉಸ್ತುವಾರಿಯಲ್ಲಿ ಪರವಾಗಿಲ್ಲ ಅನ್ಸಿದ್ರು. ಧ್ರುವಂತರು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಯಾಕೆ ಅಂದ್ರೆ ಆ ಟಾಸ್ಕ್ ಅಂತ ಬಂದಾಗ, ಆ ವಿಧ ಅಂತ ಬಂದಾಗ ಅವ್ರ ಜೊತೆ ಮಾತಾಡಿದಾಗ ಅವ್ರ ಮಾತುಗಳಾಗಿರ್ಬೋದು, ಅವ್ರ ರೂಲ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಸತೀಶ್ ಅವರು ಕೂಡ ಅವ್ರು ಯಾವ ರೀತಿ ಬೇಕಾದ್ರೂ ಆಡ್ಬಹುದು ಅಂತ ಹೇಳಿದ್ರು. ಅಲ್ಲಿ ಥಿಂಕ್ ಸ್ಮಾರ್ಟ್ ಅಂತ ಇದ್ದಾಗ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾರೆ, ಆ ರೀತಿ ಇತ್ತು. ಇನ್ನ ಅಶ್ವಿನಿ ಗೌಡ ಜಾಹ್ನವಿ ಅವ್ರ ಬಗ್ಗೆ ಹೇಳಿದೆ, ದಿಸ್ ಇಸ್ ಟೂ ಮಚ್ ಚೈಲ್ಡಿಶ್ ತರ ಆಡ್ತಾರ ಅಂತ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳ ತರ ಎಲ್ಲ ಆಡ್ತಾರೆ. ಅದು ಚಿಕ್ಕ ಮಕ್ಕಳ ಹತ್ರ, ದೊಡ್ಡವರು ಚಿಕ್ಕ ಮಕ್ಕಳ ಹತ್ರ ಆಡಿದ್ರೆ ಪ್ರಾಬ್ಲಮ್ ಇರಲ್ಲ. ಅವರು ದೊಡ್ಡ ಇಡ್ತಾರೆ, ಇವರು ದೊಡ್ಡ ಇಡ್ತಾರೆ. ಬಟ್ ದೊಡ್ಡವರು ಚಿಕ್ಕ ಮಕ್ಕಳ ಹತ್ರ ಚೈಲ್ಡಿಶ್ ಆಗಿ ಆಡ್ತಾರ ಅಂತ ಅನಿಸ್ತಾ ಇತ್ತು. ಗಿಲ್ಲಿ ನಟ ಪರವಾಗಿಲ್ಲ ಏನ್ ಹೇಳ್ಬೋದು. ಇನ್ನು ಈ ಎಪಿಸೋಡ್ಗಳಲ್ಲಿ ಕೆಲವು ಕಾಣಿಸೋದೇ ಇಲ್ಲ. ಮುಖ್ಯವಾಗಿ ನಮ್ಮ ಚಂದ್ರಪ್ರಭಾ ಅಂತೂ ಕಾಣಿಸ್ಲೇ ಇಲ್ಲ ಮರ್ಯ. ಧನುಷ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ಅಂದ್ರೆ ಪರ್ಫಾರ್ಮೆನ್ಸ್ ಮಾಡಕ್ ಏನಿಲ್ಲ, ಬಟ್ ಏನೋ ಕ್ರಿಯೇಟ್ ಮಾಡ್ಬೇಕಾಗಿತ್ತು, ಅಲ್ಲಿ ಏನು ಕ್ರಿಯೇಟಿವ್ ಮಾಡ್ಕೊಂಡಿಲ್ಲ. ಇನ್ನು ನಮ್ಮ ಮಲ್ಲಮ್ಮ ಮತ್ತು ರಕ್ಷಿತಾ ಶೆಟ್ಟಿ ಅವರು ಒಂದು ಒಳ್ಳೆ ಪೇರ್ ಆಗಿರುತ್ತೆ. ಆ ಕಂಬಳಿ ಬಗ್ಗೆ ತುಂಬಾ ಕಾಮಿಡಿ ಬರುತ್ತೆ, ಆ ರೀತಿ ಎಲ್ಲ ಕಾಮಿಡಿ ಇರುತ್ತೆ, ತುಂಬಾ ಚೆನ್ನಾಗಿದ್ರು. ಇನ್ನು ಅದಾದ್ಮೇಲೆ ಅಶ್ವಿನಿ SN ನಮ್ಮ ಕಾವ್ಯ ಅವರಿಗೆ ಒಂದು ಕ್ಲಾರಿಟಿ ಕೊಡ್ತಾರೆ. ನಾನು ಎಲ್ಲೂ ಕೂಡ ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿಲ್ಲ, ನನಗೆ ಹೇಳಿದಂಗೆ ನೆನಪೇ ಇಲ್ಲ ಅಂತ ಹೇಳ್ತಾರೆ. ಅದು ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ನಿನ್ನೆ ಎಪಿಸೋಡ್ ಹೇಳಿದಾಗಲೂ ನಾನು ಹೇಳಿದ್ದೆ ಈ ರೀತಿ ಆಗಿತ್ತು. ಬಟ್ ಎಲ್ಲೂ ಕೂಡ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾನು ಹಿಂಗೆ ಹೆಲ್ಪ್ ಮಾಡಂತ ಅವ್ರು ಕ್ಲಾರಿಟಿ ತಗೊಂಡಿರಲಿಲ್ಲ. ಆದ ಕಾರಣ ಇಷ್ಟ ಆಗಿತ್ತಂತ ಅವ್ರಿಗವ್ರು ಕ್ಲಾರಿಟಿ ತಗೊಂತಾರೆ. ರಾಸಿಕ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಮುಖ್ಯವಾದ ವಿಷಯಗಳಂದ್ರೆ ಇಷ್ಟೇ ಇದ್ದಿದ್ದಂತ ನನಗೆ ಅನಿಸ್ತಾ ಇದೆ. ಕೊನೆಗೆ ಫೈನಲಿಸ್ಟ್ ಆಗಿ ನಮ್ಮ ರಾಸಿಕಾ ಶೆಟ್ಟಿ, ನಮ್ಮ ಸುಧೀರ್, ನಮ್ಮ ಅಶ್ವಿನಿ ಗೌಡ, ಅದಾದ್ಮೇಲೆ ನಮ್ಮ ಮಾಳು, ಇಷ್ಟು ಜನ ಫಿನಾಲೆಗೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ತುಂಬಾ ಖುಷಿ ಕೂಡ ಆಯ್ತು. ಡಿಸರ್ವ್ ಇರೋರು ಗೆಲ್ತವ್ರೆ. ಅಶ್ವಿನಿ ಗೌಡ ಏನಾದ್ರು ಗೆಲ್ಲಿಸ್ತಾರ ಗೊತ್ತಾಗಲ್ಲ. ವೋಟಿಂಗ್ ಪ್ರಕಾರ ಆದ್ರೆ ಅಶ್ವಿನಿ ಗೌಡ ಗೆಲ್ಲಕ್ಕೆ ಚಾನ್ಸಸ್ ಇಲ್ಲ. ರಾಸಿಕಾಗೆ ತುಂಬಾ ಫ್ಯಾನ್ಸ್ ಕೂಡ ಹಿಟ್ ಆಗ್ಬೋದು. ಅದಾದ್ಮೇಲೆ ನಮ್ಮ ಮಾಳವರು ಕೂಡ ಫ್ಯಾನ್ಸ್ ಇರ್ಬೋದು. ಸುಧೀರ್ಗೂ ಕಡಿಮೆ, ಅಶ್ವಿನಿ ಗೌಡ್ಗೆ. ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆಲ್ಬಹುದು ಅಂತ ನಾನು ಹೇಳ್ತೀನಿ. ಎಪಿಸೋಡ್ ನೋಡಿದಾಗ ತುಂಬಾ ಟಾಸ್ಕ್ ಇದ್ದು ಅಷ್ಟೇನೆ. ಮಧ್ಯದಲ್ಲಿ ಮನಸ್ತಾಪಗಳು ಏನಂದ್ರ ತಪ್ಪಾರ ಯಾರಾದ್ರೂ ಮಾಡಿದ್ರ ಅಂದ್ರೆ ಧ್ರುವಂತ ಪ್ರೋಮೋ ನೋಡಿದಾಗ ತಪ್ಪು ಅಂತ ಅನಿಸ್ತಾ ಇತ್ತು. ಬಟ್ ಆ ರೀತಿ ಏನಿಲ್ಲ, ನೀಟಾಗಿ ಕರೆಕ್ಟ್ ಆಗಿ ಮಾಡಿದ್ರ ಅಂತ ಹೇಳ್ಬೋದು.
ಆ ರೀತಿ ಇತ್ತು. ಇನ್ನು ನಿಮ್ಗೆ ಏನಾದ್ರು ಡೌಟ್ಗಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ, ನೋಡೋಣ ಮುಂದಿನ ಎಪಿಸೋಡ್ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.